ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡ್ಕೊಂಡಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಶಾಕ್ ಕೊಡೋದಕ್ಕೆ ಖಾಕಿ ಕೆಡ್ಡ ತೋಡಿದೆ. ದರ್ಶನ್ ಜಾಮೀನು ಪ್ರಶ್ನೆ ಮಾಡಿ ಸುಪ್ರೀಂ ಮೆಟ್ಟಿಲೇರಿದೆ. ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಟೆನ್ಷನ್. ಕೂರಲು ಆಗ್ತಾ ಇಲ್ಲ, ನಿಲ್ಲಲು ಆಗ್ತಾ ಇಲ್ಲ, ನಡೆಯೋಕೆ ಕಷ್ಟ, ಮಲಗೋಕೂ ಕಷ್ಟ. ಬೆನ್ನು ನೋವಿನಿಂದ ದೈಹಿಕವಾಗಿ ಕುಗ್ಗಿ ಹೋಗಿರುವ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಎದುರಾಗಿದೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಕಾನೂನು ಸಮರ ಸಾರಿದ್ದಾರೆ. ದರ್ಶನ್ ಜಾಮೀನು ರದ್ದಿಗೆ ಮನವಿ. ಪೊಲೀಸರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಮುಂದಿನ ವಾರ ವಿಚಾರಣೆ. ದರ್ಶನ್ಗೆ ಕಾದಿದ್ಯಾ ಕಂಟಕ. ದರ್ಶನ್ ಜಾಮೀನು ರದ್ದಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗಳು ಗೃಹ ಇಲಾಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ತಡ. ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಇಂಗ್ಲಿಷ್ಗೆ ತರ್ಜುಮೆ ಮಾಡಲಾಗಿದೆ. ಇದೀಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಮುಂದಿನ ವಾರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ನಟ ದರ್ಶನ್ ಮಾತ್ರವಲ್ಲ, ಪವಿತ್ರ ಗೌಡ ಹಾಗೂ ಸಂಕಷ್ಟ. ದರ್ಶನ್ ಮಾತ್ರವಲ್ಲ, ಪವಿತ್ರ ಗೌಡ ಸೇರಿದಂತೆ ಜಾಮೀನು ಪಡೆದಿರುವ ಎಲ್ಲರಿಗೂ ಟ್ರಬಲ್ ಶುರುವಾಗಿದೆ. ಲಕ್ಷ್ಮಣ್, ಪ್ರದೋಷ್, ನಾಗರಾಜ್, ಅನುಕುಮಾರ್, ಜಗದೀಶ್ ಸೇರಿ 7 ಆರೋಪಿಗಳಿಗೆ ಬೇಲ್ ರದ್ದಿಗೆ ಖಾಕಿ ಮನವಿ ಮಾಡಲಿದೆ. ಪ್ರಮುಖ ಸಾಕ್ಷಿಗಳ ಆಧಾರದ ಮೇಲೆ ಖಾಕಿ ಪಡೆ ಸುಪ್ರೀಂ ಮೊರೆ ಹೋಗಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದಾದ್ರೆ ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗಿಗೆ ಮತ್ತೆ ಜೈಲೇ ಗತಿ.